ವಿಧಾನಸೌಧ ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯನವರು. ಆ ಕಾಲಕ್ಕೆ 300 ಜನ ಸೆಂಟ್ರಲ್ ಜೈಲಿರ್ತಕ್ಕಂಥ ಕೈದಿಗಳನ್ನು ಬಳಸಿಕೊಂಡು ಅವರು ವಿಧಾನಸೌಧವನ್ನು ಕಟ್ಟಿಸಿದರು. ಕಾರ್ಮಿಕರ ಸಮಸ್ಯೆ ಉಂಟಾದಾಗ ಅಲ್ಲಿಯ ಕೈದಿಗಳನ್ನು, ಕಠಿಣ ಶಿಕ್ಷೆಗೆ ಒಳಗಾದಂಥ 300 ಜನ ಕೈದಿಗಳನ್ನು ಬಳಸಿಕೊಂಡು ಆ ವಿಧಾನಸೌಧವನ್ನು ಕಟ್ಟಿಸಿದರು. ಆ ವಿಧಾನಸೌಧದ ಕಲ್ಲು ಇಟ್ಟವರು ಕೈದಿಗಳು. ಅದರ ಪ್ರಭಾವನೋ ಏನೋ ಈ ವಿಧಾನಸೌಧದಲ್ಲಿರೋರೆಲ್ಲ ಜೈಲಿಗೆ ಹೋಗೋದಕ್ಕೆ ದಿನ ಒಬ್ಬರು ನೋಡಿದ್ರೆ, ದಿನ ಒಬ್ಬರು. ಇವತ್ತು ನಾನು ಕಾಂಪಿಟೇಷನ್, ಇವತ್ತು 55 ಜನರಿಗೆ ಅವಾರ್ಡ್ ಕೊಟ್ಟರು, ಮತ್ತು ನೆಕ್ಸ್ಟ್ ಇಯರ್ 150 ಕೊಡ್ಬೋದು ಅಂತ ಹಂಗೆ ಅವ್ರು ಹಂಗೆ ಲೆಕ್ಕ ಆಗ್ತದೆ. ಇವತ್ತು ಅವನು ಹೋದ, ಇವತ್ತು ಅಲ್ಲಿ ಅಟೆಂಡೆನ್ಸ್ ತೊಗೊಳಕತ್ತಾರ್ರಿ. ಒಬ್ಬೊಬ್ಬರು ಹೆಸರು ಕೂಗಿದಂಗೆಲ್ಲ ಒಬ್ಬೊಬ್ಬರು ಹೆಸರು ಅನ್ನೋದಕ್ಕೆ ಸ್ಕೂಲ್ ಆಗಿಬಿಟ್ಟದ ಈಗ ಪರಪ್ಪನಗರ. ಅದಕ್ಕೆ ಮೊನ್ನೆ ಯಾವುದೊಬ್ಬ ಮೆಗಾ ಫೈಟ್ ಅನ್ನೋ ಒಂದು ಕಾರ್ಯಕ್ರಮದಾಗ ಒಬ್ಬ ಭಾಳ ಚಂದ ಹೇಳ್ದ, ಆ್ಯಕ್ಚುಲಿ ಮೆಟ್ರೋ ಆಗಬೇಕಾದದ್ದು ನಮ್ಮದು ವಿಧಾನಸೌಧದಿಂದ ಪರಪ್ಪನಗರಕ್ಕೆ ಆಗ್ಬೇಕು, ಒಳಗೆ ಅಂಡರ್ಗ್ರೌಂಡೇ ಹೋಗ್ಬಿಡ್ಬೇಕು. ಅದು ಇಲ್ಲಿ ಇವರು ಬಟ್ಟೆ ಹೊತ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಹೋಗೋದು ತಪ್ಪತೈತೆ. ಒಂದು ಬೋಗಿ ಸಪ್ರೇಟ್ ವಿಧಾನಸೌಧ ಟು ಪರಪ್ಪನಗರ, ಒಳಗೆ ಅಂಡರ್ಗ್ರೌಂಡ್ ಅಂತ ಹೋಗ್ಯಾರ ಜೈಲಿ. ಇಲ್ಲಿಗೆ ಇವರು ಇಡೀ ಒಂದು ಪರೇಡ್ ಮಾಡ್ಕೊತ ಹೋಗೋದು ನೋಡ್ಲಾಸಲ್ಲ ನಮ್ಮ ಕೈಲಿ. ಅದಕ್ಕೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಸ್ನೇಹಿತರೆ. ಅದ್ರಾಗ ರಾಜಕೀಯ ಅಂತೂ ಅದ್ಭುತ. ರಾಜಕೀಯದಂತ ಇನ್ನೂ ನಮ್ಮಲ್ಲಿ ರಾಜಕೀಯ ಹಾಸ್ಯವನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇಲ್ಲ ನಮ್ಮ ರಾಜಕಾರಣಿಗಳಿಗೆ. ಇದೇ ನೀವು ಕಾಮಿಡಿ ಸರ್ಕಸ್ಸು, ಲಾಫ್ಟರ್ ಚಾಲೆಂಜ್ಗಳನ್ನ ನೋಡಿದರೆ ಡೈರೆಕ್ಟ್ ರಾಜಕಾರಣಿಗಳನ್ನ, ಸಿನಿಮಾ ನಟರನ್ನ, ನಿರ್ದೇಶಕರನ್ನ, ಪ್ರೊಡ್ಯೂಸರ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅವ್ರು ಹೆಂಗೆ ಎಂಜಾಯ್ ಮಾಡ್ತಾರೆ? ನಮ್ಮಲ್ಲಿ ಇಲ್ಲ, ಎಂಜಾಯ್ ಮಾಡಲ್ಲ, ಸಿಟಿಗೆ ಬಿಡ್ತಾರೆ. ನಾವು ಯಾವಾಗಲೂ ನಮ್ಮ ಮಾಮನಿಯವ್ರು ಇಲ್ಲೇ ಬಂದವ್ರು ಅವ್ರು ಹೇಳ್ತಿರ್ತಾರೆ, ದೇವೇಗೌಡರು ಎಂದೂ ನಗಂಗಿಲ್ಲ, ಹೌದಾ? ಸದಾನಂದ ಗೌಡರು ಎಂದೂ ಸುಮ್ಮನೆ ಇರೋಂಗಿಲ್ಲ. ನೋಡ್ರಿ ಎಷ್ಟು ವೈರುಧ್ಯಗಳದಾವೆ. ಅವ್ರು ನಗೋದಿಲ್ಲ, ಇವರು ಸುಮ್ಮನೆ ಇರೋಂಗಿಲ್ಲ. ಈ ಥರದೆಲ್ಲ ನಾವು ಹೇಳಿದಾಗ ಕೆಲವರು ಕೇಳ್ತಾರೆ, ಈಗ ಕೆಲವು ಅಭಿಮಾನಿಗಳು, ಅವರ ಹಿಂಬಾಲಕರು ಸಿಟ್ಟು ಕೇಳ್ತಾರೆ. ಆದರೆ ಎಂಜಾಯ್ ಮಾಡ್ಬೇಕು. ಯಾಕಂದರೆ ಸಾಹಿತಿಗಳ, ಕಲಾವಿದರು, ಭಾಷಣಕಾರರ ಕರ್ತವ್ಯ ಏನಂದರೆ ಈ ನ್ಯೂನ್ಯತೆಗಳನ್ನ ತೋರಿಸೋದೇ ಸ್ನೇಹಿತರೆ. ಇದನ್ನು ತೋರಿಸುವಂಥ ಕೆಲಸವನ್ನು ಸಾಹಿತ್ಯ ಮಾಡ್ತದೆ. ನಾವು ಬರೀ ಬರೆದು ಅವರಂತೂ ಓದಂಗಿಲ್ಲ ಪುಸ್ತಕ, ಹೌದಾ? ಧಾರಾಳವಾಗಿ ಹಾಸ್ಯವನ್ನು ಮಾಡ್ತಿದ್ರು GH ಪಾಟೀಲ್ರು. ಗುಂಡೂರಾಯರ ಕಾಲಕ್ಕೆ ಹಾಸ್ಯ ಎಷ್ಟು ಚೆನ್ನಾಗಿತ್ತು. ನಾನು ಕೋಳಿ ತಿನ್ನೋ ಬ್ರಾಹ್ಮಣ ಅಂತ ಹೇಳಿದರು. ಈಜುಕೊಳವನ್ನು ಈಜಿ ಉದ್ಘಾಟಿಸಿದಂಥ ಮುಖ್ಯಮಂತ್ರಿ ಅವರು, ಹೌದಾ? ಎಲ್ಲ ಬಟ್ಟೆ ಬಿಚ್ಚಕ್ಕೆ ಒಂದು ಡೈ ಹೊಡೆದು ಈಜಿ ಉದ್ಘಾಟಿಸಿಬಿಟ್ರು. ಇವತ್ತಂಥವಿಲ್ಲೇ ಇಲ್ಲ. ಯಾಕಂದ್ರೆ ಯಾರು ಹೊರಗೆ ಬರೋಕೆ ರೆಡಿ ಇಲ್ಲ, ಇವತ್ತೆಲ್ಲ ಒಳಗಾದಾರ್ರಿ, ಹೌದಾ? ಇಲ್ಲಿ ಕೆಲವು ಕಾರ್ಯಕ್ರಮ, ಆಡಿಟೋರಿಯಂ ಕಾರ್ಯಕ್ರಮ ಅಂದರೆ ನನಗೆ MSNಗೆ ಭಾಳ ಇಷ್ಟ. ನಮ್ಗೆ ಅಲ್ಲೇ ಕ್ಲೋಸ್ಡ್ ಸರ್ಕಲ್ನಾಗ ಕುಂತ್ಕೊಳ್ಳೋರು. ನಮ್ಮ ರಿಚರ್ಡ್ಗೆ ಓಪನ್ ಇರ್ಬೇಕು ಸರ್, ಎಲ್ಲಿ ಬೇಕಲ್ಲಿ ಜನ ಇರ್ಬೇಕು. ಅವ್ರು ಗುಟ್ಟಳ್ಳಿಯವರಿದ್ರಂತೂ ಭಾಳ ಖುಷಿ. ನಾನು ಆಗಲೇ ನಮ್ಮ MSN ಚಾಮರಾಜಪೇಟೆ, ನಮ್ದು ಇದು ಏನು ಶಂಕರಮಠ ತದರಿ ನಾವು ಕುಲದಲ್ಲಿ ಕೇಳಿ ಹೌದು ಉತ್ಸಪ್ಪ. ಇಲ್ಲಿ ಎಲ್ಲವೂ ಉಂಟು ಸ್ನೇಹಿತರೆ. ಬೆಂಗಳೂರಿನಲ್ಲಿ ಇಂಥ ಅದ್ಭುತವಾದಂಥ ಆಡಿಟೋರಿಯಂ ಕಾರ್ಯಕ್ರಮಗಳು ಉಂಟು, ಅದ್ಭುತವಾದಂಥ ಕಾರ್ಯಕ್ರಮಗಳು ಉಂಟು. ಇಲ್ಲಿ ಏನು ನಾನು ಕರೀತಾರೆ, ಚಾನಲ್ಗಳಿಗೆ ಫೋನ್ ಮಾಡ್ತಾರೆ, ಸರ್ ಅವ್ರು ಸಣ್ಣಕ್ಕಾಗಿದಾರಲ್ಲ ಉತ್ತರ ಕರ್ನಾಟಕದವರು, ಅದೇ ಸೋಳೆ ಮಗ ಹೇಳ್ತಾರಲ್ಲ, ಅವ್ರ ಅಡ್ರೆಸ್ ಬೇಡಿ ಸರ್, ಫೋನ್ ನಂಬರ್ ಸಿಗೊಂಬಿಡ್ತಾರೆ. ಅವ್ನು ಫೋನ್ ಕೊಟ್ಬಿಡ್ತಾನೆ. ಫೋನ್ ಮಾಡ್ತಾರೆ, ಹಲೋ ಸರ್, ಯಾರು ಸರ್? ಗಂಗಾವತಿನ ಸರ್, ಹೆಸರು ಗೊತ್ತಿರಲ್ಲ ನನಗೆ. ಗಂಗಾವತಿನ ಸರ್? ಹೌದು ಸರ್ ಗಂಗಾವತಿ. ಅದೇ ಸೋಳೆ ಮಗ ಹೇಳ್ತಾರಲ್ಲ, ನೀವೇನು ಸರ್? ಸದ್ಯ ನನ್ನೇ ಸೊಳ್ಳೆ ಮಗ ಅನ್ನಂಗಲ್ಲ, ಅದು ನನ್ನ ಪುಣ್ಯ. ಸೊಳ್ಳೆ ಮಗ ನೀವೇನು ಸಾರ್ ಅಂತ ಕೇಳಂಗಿಲ್ಲ, ನನ್ನ ಪುಣ್ಯ. ನಾನೇ ಅಪ್ಪ ಏನು ಸಾರ್ ಬರಬೇಕಾ ಸರ್ ಕಾರ್ಯಕ್ರಮ? ಏನು ಸರ್? ಅಣ್ಣಮ್ಮ ಸರ್. ನನ್ನ ಮೊದಲು ಅಣ್ಣಮ್ಮ ಗೊತ್ತಿರಲಿಲ್ಲ. ಬೆಂಗಳೂರೆಲ್ಲ ಪಾಪ ಕರೀತಾರೆ ಅಂತ ಬಂದುಬಿಟ್ಟೆ. ಹೇಗಿರ್ತವೆ ಅಣ್ಣಮ್ಮ, ನೀವು ನೋಡಿದ್ದೀರ? ಮುಂದೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ, ಹಿಂದೆ ಆರ್ಗನೈಸರ್. ಅವ್ರು ಸಪ್ರೇಟ್ ಮಾತಾಡ್ತಿರ್ತಾರೆ. ನಮ್ಮ ಜೊತೆಗೆ ಅವ್ರು ಮಾತಾಡ್ತಿರ್ತಾರೆ ಆರ್ಗನೈಸರ್ಸ್. ಒಂದೇ ಕಡೆ ನೋಡಿ ಮಾತಾಡೋದ್ರು ಅಭ್ಯಾಸ ನನಗೆ, MSNಗೆ. ಇದು 3 ಕಡೆ ನೋಡಿ ಮಾತಾಡ್ಬೇಕು. ಹಿಂಗೆ ಈ ಕಡೆ ನೋಡಿ ಮಾತಾಡಿ, ನಾವು ಇಲ್ಲಿ ಕುಂತೀವಿ ಕಾಣೋ ನೋಡಿ, ಈ ಕಡೆ ಇವ್ನು ಯಾವನ ಓದಿರ್ತಾನೆ, ಈ ಕಡೆ ನೋಡಿ, ಈ ಕಡೆ ನೋಡೋಣ ಅಂತ ಇವ್ನು ಓದಿರ್ತಾನೆ. 3 ಕಡೆ ನೋಡ್ತಾ ಮಾತಾಡೋಂಥ ಕೆಪಾಸಿಟಿ ಬೇಕು ಅಣ್ಣಮ್ಮಗಳಲ್ಲಿ. ಅಂಥಲ್ಲಿ ಒಬ್ಬ ನಾನು ಕರೆಸಿಬಿಟ್ಟ, ದೂರದ ಯಾವುದೋ ಹಳ್ಳಿ ಅಂತ ಹೆಸರು, ಪಾಳ್ಯ ಹಳ್ಳಿ ಅಂತ ಕರೆಸಿ ವೇದಿಕೆ ಮೇಲೆ ಕೂರಿಸಿದ್ದಾನೆ. ಚೇರ್ ಹಾಕಿ ಬಂದು ನಿಂತ. ಹೇಗಿದ್ದಾನೆ ಸರ್? 10 ಬೆರಳಿಗೆ 10 ಉಂಗುರ, ಬೆನ್ನಲ್ಲಿ ಮಚ್ಚು, ಕೂದಲೆಲ್ಲ ಹಿಂಗೆ ಇಳಬಿಟ್ಕೊಂಡಿದ್ದಾನೆ, ಕಣ್ಣು ಗುಡ್ಡೆ ಹೊರಗೆ ಬಂದಿದೆ. 7 ಗಂಟೆ ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗಾಗಲೇ 8 ಕ್ವಾರ್ಟರ್ ಕುಡ್ದಿದ್ದ. ಸುಮ್ಮನೆ ಕೂತ್ಕೊಂಡ್ರೆ ಬಡ್ಡಿ ಮಕ್ಕಳ ಅಂದ ಆಡಿಯನ್ಸ್ಗೆ. ಅವನು ಅಲ್ಲಿ ಚೀಫು, ಎಲ್ಲ ಸುಮ್ಮನೆ ಕೂತರು. ನಾನು ತೋರಿಸಿದ, ಅಣ್ಣ ಭಾಳ ಫೇಮಸ್ಸು. ಅವನ ಮಗ ಇದ್ದಂಗಿದ್ದೀನಿ ನಾನು, ನನಗೆ ಅಣ್ಣ ಅಂತಾನ. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಎದ್ದು ನಿಂತು ಗಂಗಾವತಿ ಪ್ರಾಣೇಶ. ಗಂಗಾವತಿ ಪ್ರಾಣೇಶ ಅಣ್ಣ ಭಾಳ ಫೇಮಸ್ಸು. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಹಾಡಾಡ್ತೀಯ, ಡ್ಯಾನ್ಸ್ ಆಡ್ತೀಯಣ್ಣ?
ಬಡ್ಡಿ ಮಗನಿಗೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಎಂತೆಂಥ ಅನುಭವ ಸ್ನೇಹಿತರೆ. ಹಾಂ, ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸುಮ್ಮನೆ ಏನೋ ಮಾತಾಡ್ತೀವಿ, ಏನೋ ನಗಿಸ್ತೀವಿ ಅಂತ ನಮ್ಮನ್ನು ಕರಿಬೇಡ್ರಿ. ನಾವು ಒಂಥರ ಕನ್ನಡದ ಪರಿಚಾರಕರೇ, ನಾವು ಕನ್ನಡ ಸಾಹಿತ್ಯವನ್ನು ಪ್ರಚಾರ ಮಾಡೋರೆ. ಕನ್ನಡದ ಕಾರ್ಯಕ್ರಮಗಳಿಗಾಗಿ, ಸಾಹಿತ್ಯಿಕ ಕಾರ್ಯಕ್ರಮಗಳ ಗುರುತುವಂಥ ಪರಿಪಾಠ ಆಗಬೇಕು. ಹಿಂಗಾಗಿ ಏನಾಗುತ್ತೆ, ಅಯ್ಯೋ ಬರೀ ಜೋಕ್ ಸರ್. ಈ ಕೆಲವರು ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆದ ತಕ್ಷಣ ಕೆಲವು ಟ್ಯೂಟ್ ಅಂತ ಹೋಗಿಬಿಡ್ತಾರೆ. ಅಯ್ಯೋ ಅವ್ರದ್ದೇನು ಕೇಳೋದು ಸರ್, ಏನೂ ಇರಲ್ಲ ಅದರಲ್ಲಿ ಅಂತ. ಎಲ್ಲ ಇರೋದೇ ನಮ್ಮಲ್ಲಿ. ಹಾಂ, ಎಲ್ಲ ಮಿಕ್ಸ್ ಮಾಡ್ಕೊಂಡು ನಿಮ್ಗೇನು ಬೇಲ್ಪುರಿ ಥರ ಕೊಡ್ತೀವಿ ನಾವು. ಕೆಲವ್ರದ್ದು ಅನ್ನ, ಕೆಲವ್ರದ್ದು ಸಾಂಬಾರು, ಕೆಲವ್ರದ್ದು ಬಿಸಿಬೇಳೆ ಭಾತ್, ಕೆಲವ್ರದ್ದು ಗುಲಾಬ್ ಜಾಮೂನು, ಕೆಲವ್ರದ್ದು ನಮ್ಮದು ಮಿಕ್ಸ್ಚರು. ಇಲ್ಲಿ ಯಾವುದು ಇರಲ್ಲ ನಿಮಗೆ. ದ್ರಾಕ್ಷಿ ಸಿಗುತ್ತೆ, ಗೋಡಂಬಿ ಸಿಗುತ್ತೆ, ಕಾದು ಕೂಡಬೇಕಷ್ಟೇ. ಹಾಸ್ಯ ಸಂಜೆ ಅಂದರೆ ಇಟ್ ಈಸ್ ಎ ಮಿಕ್ಸ್ಚರ್. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಾತಿನಲ್ಲಿ ಎರಡೆರಡು ಅರ್ಥಗಳನ್ನು ಮಾಡೋದ್ರಲ್ಲಿ ಅನೇಕ ಜನ ಸಾಹಿತಿಗಳು, ಕವಿಗಳಿಲ್ಲಿದ್ದಾರೆ, ಭಾಳ ಚೆನ್ನಾಗಿದೆ. ಒಬ್ಬ ಸ್ವಾಮೀಜಿ ಹತ್ರ ಬಂದು ಒಬ್ಬ ಹೆಣ್ಮಗಳು ಕೇಳಿದ್ಲು, ನನ್ನ ಗಂಡ ದಿವಸ ಮನೆಗೆ ಲೇಟಾಗಿ ಬರ್ತಾನೆ ಸ್ವಾಮೀಜಿ, ಏನು ಮಾಡಲಿ? ನೋಡಿ, ಇದು ಸಿಂಪಲ್ ವಾಕ್ಯ. ದಿವಸ ನನ್ನ ಮನೆಗೆ ಗಂಡ ಲೇಟಾಗಿ ಬರ್ತಾನೆ ಸ್ವಾಮೀಜಿ, ಏನು ಮಾಡಲಿ? ನಿತ್ಯಾನಂದ ಸ್ವಾಮಿ ಅವ್ರನ್ನ ಕೇಳಿದ್ಲು. ಅದಕ್ಕೆ ಅವರು ಉತ್ತರ ಕೊಟ್ಟರು, ಮಗಳೇ, ಹೆಣ್ಮಗಳೇ, ಇದು ಸಮಸ್ಯೆನೋ ಆಹ್ವಾನನೋ? ಒಂದೇ ಸೆಂಟೆನ್ಸು, ನನ್ನ ಗಂಡ ನಿತ್ಯ ಮನೆಗೆ ಲೇಟಾಗಿ ಬರ್ತಾನೆ, ಇದು ಸಮಸ್ಯೆನೋ ಆಹ್ವಾನನೋ? ಇಷ್ಟೇ. ಮೊನ್ನೆ ತಾನೇ ಒಂದು ಘಟನೆ. ನನ್ನ ತಂಗಿ ಮಗ 87 ಸ್ಕೋರ್ ಮಾಡಿದ, ಮೂಡುಬಿದಿರೆ ಕಾಲೇಜ್, ಆಳ್ವಾಸ್ ಕಾಲೇಜಲ್ಲಿ. ನನ್ನ ಸ್ವಂತ ಮಗ ಮ್ಯಾಥಮೆಟಿಕ್ಸಲ್ಲಿ ಫೇಲ್, PUC ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿಬಿಟ್ಟ. ಅವನು 87, ಇವನು ಫೇಲ್. ಇಬ್ಬರೂ ಬಂದರು ನನ್ನ ಹತ್ರ. ನನ್ನ ಮಗ ಮುಖಂಡ್ರಪ್ಪ ನಾನು ಫೇಲ್. ಚಿಂತೆ ಮಾಡಬೇಡ, ನಾನು ಹಂಗೆ ಆಗ್ತಿ. ಇವನು 87 ತೊಗೊಂಡ, ಮಾಮ ನಾನು 87 ತೊಗೊಂಡೆ, ವೆರಿ ಗುಡ್. ನನ್ನ ಮಗ ಭಾಳ ಬೇಜಾರು. ನಾ ಹೇಳಿದೆ, ಏನೂ ಚಿಂತೆ ಮಾಡ, ಮ್ಯಾಥಮೆಟಿಕ್ಸ್ನ ಫೇಲ್ ಆಗಿ ಹೋದಲ್ಲಿ ನೀನು ಮುಂದೆ ಈ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಆಗ್ತೀನಿ. ಇವನು 87 ತೊಗೊಂಡಂತ ನಿನ್ನ ಹುಡುಗ, ನಮ್ಮ ತಂಗಿ ಮಗ IAS ಮಾಡ್ತಾನೆ, ನಿನಗೆ PA ಆಗಿ ಬರ್ತಾನೆ. ನೀನು ಮಿನಿಸ್ಟರ್ ಆಗ್ತೀವಿ, ಅವ್ನು PA ಆಗ್ತಾನೆ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು. ನಾನು ನಮ್ಮ ಪರಿಸ್ಥಿತಿ ಹಂಗಾಗಿ ಇವತ್ತು IAS KS ಮಾಡಿ ಇವು ಸೂಟ್ ಹಾಕ್ಕೊಂಡು ದೊಡ್ಡ ಮಿನಿಸ್ಟ್ರಿಂದ ಫೈಲ್ ಹಿಡ್ಕೊಂಡು ಹೇಳ್ತಾರೆ, ನೋಡಿ IAS ಮಾಡಿದೆ. ಈ ಪರಿಗೆ IAS ಯಾಕೆ ಮಾಡ್ಬೇಕ್ರಿ ನಾವು? ಹಿಂಗೆ ನಿಂದ್ರದ ಚಲೋ, ಹೌದಲ್ಲ? ಭಾಳ ಆರಾಮಿದೆ.